ಹಲೋ ಟ್ರೈನೀಸ್, ಇವತ್ತು ನಾವು ಸ್ಕಿಲ್ ಲರ್ನಿಂಗ್ ಬಗ್ಗೆ ಕಲಿಯೋಣ. ಈ ವಿಡಿಯೋನ ಆಬ್ಜೆಕ್ಟಿವ್ಸ್, ಈ ಸೆಷನ್ ನಂತರ ನೀವು ಏನು ಕಲಿತೀರಾ ಅಂತ ನೋಡೋಣ. ಸ್ಕಿಲ್ ಲರ್ನಿಂಗ್ ನ 3 ಫೇಸಸ್: ಕಾಗ್ನಿಟಿವ್ ಫೇಸ್, ಫಿಕ್ಸೇಷನ್ ಫೇಸ್, ಅಟಾನಮಸ್ ಫೇಸ್. ಸ್ಕಿಲ್ ಲರ್ನಿಂಗ್ ನ ಪ್ರಮುಖ ಎಲಿಮೆಂಟ್ಸ್ ನ ಎಕ್ಸ್ಪ್ಲೇನ್ ಮಾಡೋದು: ಅಬ್ಸರ್ವೇಷನ್, ಪಾರ್ಟಿಸಿಪೇಷನ್, ಇಮಿಟೇಷನ್, ರೆಪಿಟೇಷನ್. ಬನ್ನಿ ಆರಂಭಿಸೋಣ. ಸ್ಕಿಲ್ ಲರ್ನಿಂಗ್ನ 3 ಫೇಸಸ್. ನಮ್ಮ ಸ್ಕಿಲ್ ನಾಲೆಡ್ಜ್ ಡೆವಲಪ್ ಆಗಿ ಮುಂದೆ ಹೋಗ್ತಾ ಇರುವಾಗ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇದನ್ನು 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಅದು ಹೇಗೆ ಅಂದ್ರೆ ಕಾಗ್ನಿಟಿವ್ ಫೇಸ್, ಫಿಕ್ಸೇಷನ್ ಫೇಸ್, ಆಟೋನಮಸ್ ಫೇಸ್. ಕಾಗ್ನಿಟಿವ್ ಫೇಸ್, ಈ ಫೇಸ್ನಲ್ಲಿ ನೀವು ನೋಡಿದಾಗ ನಾವು ಏನೆಲ್ಲ ಮಾಡ್ಬೇಕು, ಯಾವ್ದೆಲ್ಲ ಅಚೀವ್ ಮಾಡ್ಬೇಕು, ಯಾವ ತರ, ಆಮೇಲೆ ಹೇಗೆ. ಈ ಫೇಸ್ನಲ್ಲಿ ಇನ್ಸ್ಟ್ರಕ್ಟರ್ ಕೊಡುವಂತ ಗೈಡೆನ್ಸ್ನಿಂದ ಟ್ರೈನಿ ಯಾವ ಸ್ಕಿಲ್ನ ಬಗ್ಗೆ ತಿಳ್ಕೋಬೇಕು ಅಂತ ಆಸೆ ಪಡ್ತಾನೋ ಅದಕ್ಕೆ ಸಂಬಂಧಪಟ್ಟ ನಾಲೆಡ್ಜ್ ಅನ್ನ ಪಡಿತಾರೆ. ಮೊದಲಿಗೆ ಟ್ರೈನಿ ಯಾವ ಇನ್ಸ್ಟ್ರಕ್ಷನ್ ಕೊಡ್ತಾರೋ ಅದನ್ನು ಚಂದ ಗಮನವಾಗಿ ಕೇಳ್ಕೋಬೇಕು, ಅದನ್ನು ಅರ್ಥ ಮಾಡ್ಕೋಬೇಕು. ಇನ್ಸ್ಟ್ರಕ್ಟರ್ 3 ವಿಷಯದ ಬಗ್ಗೆ ಹೇಳ್ತಾರೆ. ಏನ್ ಮಾಡ್ಬೇಕು ಅಂದ್ರೆ, ನೀವು ಮಾಡ್ಬೇಕಾದಂತ ವಿಷಯಗಳನ್ನ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ, ಹೇಗೆ ಮಾಡ್ಬೇಕು, ಇದ್ರಲ್ಲಿ ಟ್ರೈನೀಸ್ ಯಾವ ತರ ಕಲಿಬೇಕು ಅನ್ನೋದು ಇನ್ಸ್ಟ್ರಕ್ಟರ್ ಹೇಳ್ತಾರೆ. ಸೇಫ್ಟಿ ಪಾಯಿಂಟ್ಸ್: ಟ್ರೈನೀಸ್ ಯಾವ ತರದ ತೊಂದರೆಗಳಿಂದ ಕೂಡ ಸಿಕ್ಕಾಕೊಳ್ಳದೆ ಹೋಗದೆ ಸೇಫ್ ಆಗಿರೋಕೆ ಏನೆಲ್ಲ ಜಾಗೃತಿ ತಗೋಬೇಕು ಅಂತ ಹೇಳ್ತಾರೆ. ಆಮೇಲೆ ಅವರು ಜಾಗೃತಾಗಿ ಕೂಡ ಇರ್ಬೇಕು, ಆ ವಿಷಯಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಟ್ರೈನೀಸ್ ಹೇಳಿಕೊಟ್ಟ ವಿಷಯನ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ, ಅದರಿಂದ ಮಿಸ್ಟೇಕ್ಸ್ ಆಗೋದು ತುಂಬಾ ಕಮ್ಮಿ ಆಗತ್ತೆ. ಮಿಸ್ಟೇಕ್ಸ್ ಆಗದೆ ಕೂಡ ಇರ್ಬೋದು. ಈ ಫೇಸ್ನಲ್ಲಿ ಇನ್ಸ್ಟ್ರಕ್ಟರ್ ಎಲ್ಲ ವಿಷಯಗಳನ್ನ ಹೇಳ್ತಾರೆ. ಆಗ್ಲೇ ಕಲಿತಾ ಇರುವವರಿಗೆ ಅದೆಲ್ಲ ವಿಷಯಗಳನ್ನ ಚೆನ್ನಾಗಿ ಕಲಿಯೋಕೆ ಒಂದು ಆಸ್ಕಾರ ಸಿಗತ್ತೆ. ಫಿಕ್ಸೇಷನ್ ಫೇಸ್, ಈ ಫೇಸ್ನಲ್ಲಿ ಟ್ರೈನೀಸ್ ಎಲ್ಲ ವಿಷಯವನ್ನು ಅವರೇ ಸ್ವಂತವಾಗಿ ಮಾಡ್ತಾರೆ. ಅದೆಲ್ಲ ಮಾಡುವಾಗ ಯಾವ ತರದ ಮಿಸ್ಟೇಕ್ ಆಗದ ತರ ಜಾಗ್ರತೆಯಾಗಿ ಇರ್ತಾರೆ. ಇದರಿಂದನೇ ಎಲ್ಲ ವಿಷಯಗಳು ಚೆನ್ನಾಗಿ ಅವರಿಗೆ ಅರ್ಥ ಆಗತ್ತೆ. ಇದರ ಮೂಲಕ ಕಲಿಸ್ಕೊಡೋವರಂತ ಪದ್ಧತಿಗಳು ಮತ್ತು ಇನ್ಸ್ಟ್ರಕ್ಟರ್ನ ಗುಣ ಏನು ಅನ್ನೋದು ಈಸಿಯಾಗಿ ಗೊತ್ತಾಗತ್ತೆ. ನೀವು ಹೇಳಿಕೊಡುವಂತ ವಿಷಯಗಳು ನಿಮ್ ಬಾಡಿ ಲ್ಯಾಂಗ್ವೇಜಿನ ತರ ಹೇಳಿಕೊಟ್ರೆ ಆಗ್ಲೇ ಆ ವಿಷಯ ಎಲ್ಲ ವರ್ಕೌಟ್ ಆಗತ್ತೆ. ಆಮೇಲೆ ಟ್ರೈನೀಸ್ ಕೂಡ ಅದನ್ನು ಚೆನ್ನಾಗಿ ಕಲ್ತ್ಕೋತಾರೆ. ಯಾವುದೇ ಒಂದು ವಿಷಯವನ್ನು ನೀವು ಮಾಡ್ತಾ ಇರುವಾಗ ಆ ವಿಷಯವನ್ನು ಹೇಗೆ ಮಾಡ್ಬೇಕೋ ಹಾಗೆ ಮಾಡಿದ್ರೆ ಮಾತ್ರನೇ ಅದು ಸರಿಯಾಗಿರತ್ತೆ. ಈ ಸ್ಟೇಜ್ನಲ್ಲಿ ಟ್ರೈನಿ ಏನ್ ಮಾಡ್ಬೇಕು, ಹೇಗೆ ಮಾಡ್ಬೇಕು ಅನ್ನೋದನ್ನು ಅವರೇ ಪ್ರಾಕ್ಟಿಕಲ್ ಆಗಿ ಸ್ವಂತವಾಗಿ ಮಾಡ್ತಾರೆ. ಒಂದ್ರನ್ನು ಯೂಸ್ ಮಾಡ್ಬೇಕಂದ್ರೆ ಅದು ಯಾವಾಗ ಮಾಡ್ಬೇಕು, ಹೇಗೆ ಮಾಡ್ಬೇಕು ಅನ್ನೋದು ತಿಳ್ಕೊತಾರೆ. ಟ್ರೈನಿಂಗ್ ಮೂಲಕ ಎಲ್ಲ ವಿಷಯ ಗೊತ್ತಾಗತ್ತೆ. ಈ ಫೇಸ್ನಲ್ಲಿ ಎಲ್ಲ ವಿಷಯವನ್ನು ಮಾಡೋಕೆ ಟ್ರೈನೀಸ್ ಧೈರ್ಯವಾಗಿ ಮುಂದೆ ಬರ್ತಾರೆ. ಆಟೋನಮಸ್ ಫೇಸ್, ಈ ಫೇಸ್ನಲ್ಲಿ ಟ್ರೈನೀಸ್ಗೆ ಕೊಟ್ಟ ಕೆಲಸವನ್ನು ಯಾವುದೇ ಸಪೋರ್ಟ್ ಇಲ್ಲದೆ, ಯಾವುದೇ ಹೆಲ್ಪ್ ಇಲ್ಲದೆ ಕೊಟ್ಟ ಟೈಮಲ್ಲಿ ಮುಗಿಸೋಕೆ ಪ್ರಯತ್ನ ಮಾಡ್ತಾನೆ. ಆಗ್ಲೇ ಅವನ ಮೇಲೆ ಅವನಿಗೆ ನಂಬಿಕೆ ಕೂಡ ಬರುತ್ತೆ. ಯಾಕಂದ್ರೆ ಈಗ ಜಾಸ್ತಿ ಯೋಚನೆ ಮಾಡೋಕ್ಕೂ ಭಯಪಡೋಕ್ಕೂ ಅಗತ್ಯವೇ ಇಲ್ಲ. ಒಂದು ಟ್ರೈನಿ ಒಂದು ಸಬ್ಜೆಕ್ಟ್ ನಲ್ಲಿ ಒಳ್ಳೆ ಎಕ್ಸ್ಪರ್ಟ್ ಆದೆ ಅಂದ್ರೆ ಅವನು ಯಾವ್ದು ಯೋಚನೆ ಮಾಡದೆ ಒಂದೊಂದು ಸ್ಟೆಪ್ ನಲ್ಲೂ ತುಂಬಾ ಸುಲಭವಾಗಿ ಯಾವುದೇ ತೊಂದರೆ ಇಲ್ಲದೆ ಪೂರ್ತಿಯಾಗಿ ಮುಗಿಸ್ಬಿಡ್ತಾನೆ. ಈ ಫೇಸ್ ನಲ್ಲಿ ಕಲಿತಾ ಇರುವಂತ ಟ್ರೈನೀಸ್ ಎಲ್ಲ ಅವ್ರು ಮಾಡುವ ವಿಷಯದಲ್ಲಿ ಎಕ್ಸ್ಪರ್ಟ್ ಆಗ್ಬಿಡ್ತಾರೆ. ಅವರ ಸ್ಕಿಲ್ನ ಪೂರ್ತಿಯಾಗಿ ತೋರಿಸ್ತಾರೆ. ಸ್ಕಿಲ್ ಲರ್ನಿಂಗ್ ನಿಮ್ ಪ್ರತಿಭೆಯನ್ನು ಹೊರಗ್ ತೋರಿಸುವಂತ ಪದ್ಧತಿ. ಒಂದು ವಿಷಯದಲ್ಲಿ ನೀವು ಎಕ್ಸ್ಪರ್ಟ್ ಆಗ್ಬೇಕಂದ್ರೆ ಅದರಲ್ಲಿ ನೀವು ಪ್ರಾಕ್ಟಿಕಲ್ ಟ್ರೈನಿಂಗ್ ತಗೋಬೇಕು. ಒಕೇಶನಲ್ ಟ್ರೈನಿಂಗ್ ತಗೊಳ್ಳುವವರಿಗೆ ಅವರು ಕಲಿಯುವಂತ ಸಬ್ಜೆಕ್ಟ್ ಅನ್ನು ಮಾತ್ರನೇ ಹೇಳ್ಕೊಡ್ತಾರೆ. ಅದರ ಮತ್ತೆ ಆ ಇನ್ಸ್ಟ್ರಕ್ಟರ್ ಟ್ರೈನೀಸ್ಗೆ ಬೇಕಾದಂತ ಮಿಷನರಿ ಬಗ್ಗೆ ಎಲ್ಲ, ಅದನ್ನ ಹೇಗೆ ಯೂಸ್ ಮಾಡ್ಬೇಕು ಅನ್ನೋ ಎಲ್ಲ ವಿಷಯಗಳನ್ನು ಸೇಫ್ಟಿ ಮೆಷರ್ಸ್ ಜೊತೆಗೆ ಎಲ್ಲ ಸರಿಯಾಗಿ ಡೀಟೇಲ್ಡ್ ಆಗಿ ತೋರಿಸೋದು ಶುರು ಮಾಡ್ತಾರೆ. ಆಮೇಲೆ ಟ್ರೈನೀಸ್ ಅನ್ನ ಸ್ವಂತವಾಗಿ ಅವರೇ ಮಾಡಕ್ಕೆ ಹೇಳ್ತಾರೆ. ಟ್ರೈನಿ ಇದರಲ್ಲಿ ಎಕ್ಸ್ಪರ್ಟ್ ಆಗ್ಬೇಕು. ಆ ತರ ಎಕ್ಸ್ಪರ್ಟ್ ಆಗ್ಬೇಕು ಅಂದ್ರೆ ಅವ್ರ ಈ ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಗಮನ ಕೊಟ್ಟು ಕೇಳೋದು, ಅಬ್ಸರ್ವ್ ಮಾಡೋದು, ಹೇಳಿದ ತರ ಕೇಳೋದು, ಕೆಲಸ ಮುಗಿಸೋದು, ಈ ತರ ಎಲ್ಲ ವಿಷಯವನ್ನು ಕಲ್ತ್ಕೋಬೇಕು. ಅಬ್ಸರ್ವೇಷನ್, ಇನ್ಸ್ಟ್ರಕ್ಟರ್ ಈಗ ಒಂದು ಮಿಷನ್ ನ ಹೇಗೆ ಉಪಯೋಗ ಮಾಡ್ಬೇಕು ಅನ್ನೋದು ಡೀಟೇಲ್ಡ್ ಆಗಿ ಹೇಳ್ತಾರೆ. ನೀವು ಅವರ ಪಕ್ಕದಲ್ಲಿ ನಿಂತ್ಕೊಂಡು ಅದನ್ನ ಕಲಿಬಹುದು. ಎಲ್ಲ ಟ್ರೈನಿಂಗ್ಸ್ ಪಕ್ಕದಲ್ಲೇ ನಿಂತ್ಕೊಂಡು ಜಾಗೃತಾಗಿ ನೋಡ್ಬೇಕು. ಈ ಫೇಸ್ ನಲ್ಲಿ ಯಾವ ಇನ್ಸ್ಟ್ರಕ್ಟರ್ ಕೂಡ ತಪ್ಪಾಗಿ ಕಲಿಸಬಾರ್ದು. ಆಮೇಲೆ ಟ್ರೈನೀಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡ್ಬೇಕು. ಅಲ್ಲೇನ್ ತೋರಿಸ್ತಾ ಇದ್ದಾರೆ ಅದನ್ನ ನಾವು ಹೇಗೆ ಪ್ರೆಸೆಂಟ್ ಮಾಡ್ಬೇಕು, ಅದು ಮಾಡ್ಬೇಕಾದಂತ ಟೆಕ್ನಿಕ್ಸ್, ಆಮೇಲೆ ಟೂಲ್ಸ್ ನ ಹ್ಯಾಂಡಲ್ ಮಾಡೋದು. ಯಾಕಂದ್ರೆ ಟೂಲ್ಸ್ ಎಲ್ಲ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ. ಆಮೇಲೆ ಸೇಫ್ಟಿ ಆಗಿರೋದು ಕೂಡ ತುಂಬಾ ಮುಖ್ಯ. ಪಾರ್ಟಿಸಿಪೇಷನ್, ಈ ಫೇಸ್ನಲ್ಲಿ ಟ್ರೈನೀಸ್ ಯೂಸ್ ಮಾಡ್ತಿರುವಂತ ವಸ್ತುಗಳು, ಅದು ಟೂಲ್ಸ್ ಆಗ್ಬೋದು ಅಥವಾ ರಾ ಮೆಟೀರಿಯಲ್ಸ್, ಅದನ್ನ ಜಾಗೃತಾಗಿ ನೋಡ್ಕೊಳ್ಳುವ ಟ್ರೈನಿಂಗ್. ಅಗತ್ಯ ಬಂದಾಗ ಮಾತ್ರನೇ ಇನ್ಸ್ಟ್ರಕ್ಟರ್ ಟ್ರೈನೀಸ್ಗೆ ಹೇಳ್ಕೊಡ್ತಾರೆ.
ಈ ಸಮಯದಲ್ಲಿ ಟ್ರೈನೀಸ್ ಎಲ್ಲ ಟೂಲ್ಸ್ ಅನ್ನು ಯಾವ ತರ ಜಾಗೃತಿಯಾಗಿ ಯೂಸ್ ಮಾಡ್ಬೇಕು ಅನ್ನೋದು ಕಲ್ತ್ಕೋತಾರೆ. ಆಮೇಲೆ ಆ ಟ್ರೈನಿ ತುಂಬಾ ಧೈರ್ಯದಿಂದ ಎಲ್ಲರ ಜೊತೆ ವರ್ಕ್ ಮಾಡ್ತಾರೆ. ಇಮಿಟೇಷನ್. ಈ ಫೇಸ್ ನಲ್ಲಿ ಟ್ರೈನೀಸ್ ಅವರ ಇನ್ಸ್ಟ್ರಕ್ಟರ್ ಮಾಡಿದ ತರಾನೇ ಕಾಪಿ ಮಾಡೋಕೆ ಟ್ರೈ ಮಾಡ್ತಾರೆ. ಯಾವ ಕೆಲಸ ಮಾಡಿದ್ರೂ ಅದವರಿಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗೇ ಇರತ್ತೆ. ಅದರಿಂದ ಮಿಸ್ಟೇಕ್ ನಡೆಯುವಂತ ಚಾನ್ಸಸ್ ಇರತ್ತೆ. ಆ ತರ ನಡೆದಾಗ ಇನ್ಸ್ಟ್ರಕ್ಟರ್ ಟ್ರೈನೀಸ್ಗೆ ಎಲ್ಲ ವಿಧ ಗೈಡ್ ಮಾಡ್ತಾರೆ. ಇಲ್ಲಾಂದ್ರೆ ಈ ಮಿಸ್ಟೇಕ್ ಪುನಃ ರಿಪೀಟ್ ಆಗತ್ತೆ. ಒಂದ್ ಇನ್ಸ್ಟ್ರಕ್ಟರ್ ಎಲ್ಲವನ್ನೂ ನೋಡ್ತಾನೆ ಇರ್ಬೇಕು. ಆಮೇಲೆ ಈ ಇನ್ಸ್ಟ್ರಕ್ಟರ್ ಕೊಟ್ಟ ಕೆಲಸವನ್ನು ಟ್ರೈನಿ ಸರಿಯಾಗಿ ಮಾಡ್ತಿದ್ದಾನ ಅಂತ ನೋಡ್ತಾ ಇರ್ಬೇಕು. ಇಲ್ಲಂದ್ರೆ ಅವ್ರು ನೋಡಿದ ವಿಷಯ ಎಲ್ಲ ಅವ್ರು ಮರೆಯೋಕೆ ಆಸ್ಕಾರವಿರತ್ತೆ. ರಿಪಿಟೇಷನ್. ಇಮಿಟೇಷನ್ ಸ್ಟೇಜ್ನಲ್ಲಿ ಇನ್ಸ್ಟ್ರಕ್ಟರ್ನ ಸರಿಯಾದ ಗೈಡೆನ್ಸ್ ಸಹಾಯದಿಂದ ಟ್ರೈನೀಸ್ಗೆ ಸರಿಯಾದ ಪದ್ಧತಿಯಲ್ಲಿ ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಟ್ಟು ಪ್ರಾಕ್ಟಿಕಲ್ ವರ್ಕ್ ಮಾಡ್ತಾರೆ. ಆದ್ರೆ ಪರ್ಫೆಕ್ಷನ್, ಸ್ಪೀಡ್ ಆಮೇಲೆ ಅಕ್ಯುರೆನ್ಸಿಗಾಗಿ ಅವರು ಪುನಃ ಈ ವಿಷಯವನ್ನು ರಿಪೀಟ್ ಮಾಡ್ಬೇಕಾಗತ್ತೆ. ಆದ್ರಿಂದ ಒಂದು ವಿಷಯನ ತಿಳ್ಕೊಂಡು ಅದ್ರಲ್ಲಿ ಎಕ್ಸ್ಪರ್ಟ್ ಆಗ್ಬೇಕಂದ್ರೆ ರಿಪಿಟೇಷನ್ ಅನ್ನೋದು ತುಂಬಾ ಮುಖ್ಯವಾದ ಕೆಲಸ. ಇಷ್ಟರೊಳಗೆ ನಾವ್ ಏನೆಲ್ಲ ಕಲ್ತ್ಕೊಂಡ್ವಿ ಅಂತ ನೋಡೋಣ. ಈ ಸ್ಕಿಲ್ ಲರ್ನಿಂಗ್ ವಿಡಿಯೋದಲ್ಲಿ 3 ಫೇಸಸ್ ಇದೆ: ಕಾಗ್ನಿಟಿವ್, ಫಿಕ್ಸೇಷನ್ ಅಂಡ್ ಆಟೋನಮಸ್. ಮೊದಲನೇ ಫೇಸ್ ನಲ್ಲಿ ಹೇಗೆ ನಾವು ಎಲ್ಲ ವಿಷಯವನ್ನು ಜಾಗ್ರತೆಯಾಗಿ ತಿಳ್ಕೋಬೇಕು ಅಂತ ಕ್ಲಿಯರ್ ಆಗಿ ಕಲ್ತ್ಕೊಂಡ್ವಿ. ಎಲ್ಲವನ್ನೂ ಕ್ಲಿಯರ್ ಆಗಿ ಹೇಳ್ಕೊಟ್ರೆ ಮಾತ್ರನೇ ಒಂದು ವಿಷಯವನ್ನು ಸಿಸ್ಟಮ್ಯಾಟಿಕ್ ಆಗಿ ನಾವು ಕಲ್ತ್ಕೊಳಕ್ಕಾಗತ್ತೆ. ಮತ್ತಿನ ಫೇಸ್ ನಲ್ಲಿ ನೋಡಿದ್ರೆ ಟ್ರೈನೀಸ್ಗೆ ಕಾನ್ಫಿಡೆನ್ಸ್ ನ ಬೆಳೆಸಿ ಅವರಿಗೆ ಕೆಲಸ ಸರಿಯಾಗಿ ಮಾಡೋಕೆ ಸಹಾಯ ಮಾಡತ್ತೆ. ನಮ್ಮ ಟ್ರೈನೀಸ್ ಎಲ್ಲರೂ ಅಬ್ಸರ್ವೇಷನ್, ಪಾರ್ಟಿಸಿಪೇಷನ್, ಇಮಿಟೇಷನ್ ಆಮೇಲೆ ರೆಪಿಟೇಷನ್ ಬಗ್ಗೆ ತಿಳ್ಕೊಂಡ್ರು. ನೀವು ಈ ವಿಡಿಯೋ ಬಗ್ಗೆ ಪೂರ್ತಿ ತಿಳಿದಿದ್ದೀರಾ ಅಂತ ನಾನು ನಂಬುತ್ತೇನೆ. ಪುನಃ ಭೇಟಿಯಾಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ಎಕ್ಸೈಟಿಂಗ್ ವಿಡಿಯೋ ಜೊತೆ. ಅಲ್ಲಿ ತನಕ ಥ್ಯಾಂಕ್ ಯು ಆ್ಯಂಡ್ ಗುಡ್ ಬೈ.